ಆಕ್ಟ್ ಮಾಡ್ತಾ ಕಾಕ್ರೋಚ್ ರೈಟ್ ಹ್ಯಾಂಡ್ ಆಗಿ ಕಾಣಿಸ್ಕೊಂಡಂತ ಕಾರ್ತಿಕ್ ಅವ್ರ ಜೊತೆ ಇದ್ದಾರೆ. ಬನ್ನಿ, ಈ ಸಿನಿಮಾದಲ್ಲಿ ಸಾಂಗ್ ಅಲ್ಲಿ ಕೆಲವೊಂದು ಲೊಕೇಶನ್ ಅಲ್ಲಿ ಶೂಟ್ ಮಾಡಿರೋದನ್ನ ಅವ್ರು ಇವತ್ತು ತೋರಿಸ್ತಾ ಇದ್ದಾರೆ. ಬನ್ನಿ, ಯಾವ್ದು ಲೊಕೇಶನ್ ಅಂತ ನೋಡೋಣ. ಕಾರ್ತಿಕ್ ಅವ್ರು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಈ ಜಾಗದಲ್ಲಿ ಏನ್ ಶೂಟ್ ಮಾಡಿದ್ರಿ ನೀವು? ಈ ಜಾಗದಲ್ಲಿ ಅದು ಡೋಂಟ್ ವರಿ ಬೇಬಿ ಸಾಂಗ್ಸ್. ಅಂದ್ರೆ ಎಷ್ಟು ದಿನ ಇಲ್ಲಿ ಶೂಟ್ ಮಾಡಿದ್ರೆ? ಇಲ್ಲಿ 2 ದಿವಸ ಸಾಂಗ್ ಮಾತ್ರನಾ ಅಥವಾ ಮೂವಿಲಿ ಕೆಲವು ಮೂವಿ ಎಲ್ಲಾನು ಇಲ್ಲೇ ಮಾಡಿದ್ದಾರೆ. ಹೌದಾ? ಇಲ್ಲಿ ಮಾಡಿದ್ದಾರೆ, ಇನ್ನು ಒಳಗಡೆ ಇದೆ, ಇಲ್ಲಿ ತೋರಿಸ್ತೀನಿ. ಇದೆ ಅಂದ್ರೆ ಶೂಟಿಂಗ್ ಅಲ್ಲಿ ಇರೋದು. ಮನೆಗೆ ಹೋಗೋಣ. ಬನ್ನಿ, ಈ ರೋಡ್ ಅಲ್ಲಿ ಸಾಂಗ್ ಶೂಟ್ ಆಗಿರೋದು ಅಂತ ಹೇಳಿದ್ರಲ್ಲ, ಡೋಂಟ್ ವರಿ ಬೇಬಿ ಮ್ಯಾನ್. ಈ ರೋಡ್ ಫುಲ್ ಶೂಟ್ ಆಗಿದೆ. ಸರ್ ಡ್ಯಾನ್ಸ್ ಮಾಡ್ಕೊ ಹಾಡು ಹೇಳ್ಕೊಂಡು ಬರ್ತಾರೆ. ಸಾರ್ ಮಾಡೋದು ಒಂದು ಅಲ್ಲಿ, ಅವ್ರ ಜೊತೆನಲ್ಲಿ ಇರೋದ್ರ ಹುಡುಗರು ವೇಲು ಅಲ್ಲು ಅವರೆಲ್ಲ ಇಲ್ಲಿ ಡ್ಯಾನ್ಸ್ ಆಡ್ಕೊಂಡು ಬರೋದು. ಫುಲ್ ಎಷ್ಟು ದಿನ ಸರ್ ಶೂಟ್ ಆಗಿದ್ದು ಇಲ್ಲಿ ಟೋಟಲ್? ಆಗಿದೆ ಮೇಡಮ್, ಒಂದು 3 ತಿಂಗಳು ಆಗಿರ್ಬೋದು. 3 ಮಂತ್ಸ್ ಇಲ್ಲೇ ಶೂಟ್ ಆಗಿದೆ. ಇಲ್ಲಿ ವಿಜಯ್ ಸರ್ ಡ್ಯಾನ್ಸ್ ಆಡೋದು. ಅವ್ರ ಅಪ್ಪ ಸಾಬ್ ಬಂದು ಅಲ್ಲೇ ಹಾಕಿರೋದು. ಇಲ್ಲಿ ಬಂದ ಮಂಜು ಸರ್ನ ಹೊಡಿತಾರೆ, ವಿಜಯ್ ಸರ್ ಅವ್ರ ಅಪ್ಪ ಇಲ್ಲಿ ಹೊಡಿಯೋದು. ಫೈಟ್ ಸೀನ್ಗಳು ಎಲ್ಲ ಇಲ್ಲೇ ಆಗಿದೆ. ಇಲ್ಲ, ಫೈಟ್ ಸೀನ್ ಅಲ್ಲ, ಅದು ಮಾತ್ರ ಅವರು ಗಂಜಾ ಮಾಡ್ತಾರಂತ ವಿಜಯ್ ಇದಾರಲ್ಲ ಮಂಜು, ಅದು ಒಂದು ಫೈಟ್ ಆಗುತ್ತೆ ಅಲ್ಲಿ. ಇದೇ ವಿಜಯ್ ಸರ್ ಮನೆ. ಹೋಗ್ಬೋದಾ? ಬನ್ನಿ. ಓಕೆ, ಜಸ್ಟ್ ಒಂದು ರೂಮ್ ಮಾತ್ರ ಇದು. ಇಷ್ಟರಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಗ್ಲಿಲ್ವಾ? ಇಷ್ಟು ಚಿಕ್ಕ ಜಾಗದಲ್ಲಿ ಶೂಟ್ ಮಾಡೋದು? ಅವ್ರ ತರ ಯಾರು ಮಾಡಕ್ ಆಗಲ್ಲ ಮೇಡಮ್. ಈ ಚಿಕ್ಕ ಏರಿಯಾದಲ್ಲಿ ಇಷ್ಟು ದೊಡ್ಡ ಫಿಲಂ ಮಾಡಿದ್ದಾರೆ. ಸಖತ್ ಚಿಕ್ಕದಾಗಿದೆ ರೂಮ್. ತುಂಬಾ ಚಿಕ್ಕದು. ಇದರಲ್ಲಿ ರಾಮಣ್ಣ, ಆ ಮೇಡಮ್, ಅಣ್ಣ. ಅಂದ್ರೆ ಎಷ್ಟು 3 ಜನ ಫ್ಯಾಮಿಲಿನ? ಯಾವ 3 ಜನ. ಇಷ್ಟು ಜಾಗದಲ್ಲಿ 3 ಜನ? 3 ಜನ. ಆಕ್ಚುಲಿ ಮನೇನ ನೋಡಿದಾಗ ಸೀರಿಯಸ್ಲಿ ಮೂವಿ ನೋಡ್ಬೇಕು, ಅದ್ ಹೇಗ್ ಖಂಡಿತ ನೋಡ್ಬೇಕು ಮೂವಿ. ಚಿಕ್ಕ ಹುಡುಗರ ಹತ್ರ ಆಡ್ತಾರಲ್ಲ, ಅದು ಇಲ್ಲಿ ಆಡೋದು. ಇಲ್ಲಿ ರಿಯಲ್ ಆಗಿ ಇಲ್ಲಿ ಮಕ್ಕಳನ್ನೇ ಕರ್ಕೊಂಡು ನಮ್ಮೇರ ಮಕ್ಕಳು ಎಲ್ಲ ಚಿಕ್ಕ ಆರ್ಟಿಸ್ಟ್ ಗಳು ಯಾರು ಇಲ್ಲ. ಆಲ್ಮೋಸ್ಟ್ ಮೂವಿನಲ್ಲಿ ಎಲ್ಲ ಆರ್ಟಿಸ್ಟ್ ಗಳಿದಾರ ಅಥವಾ ಇಲ್ಲಿಯವ್ರನ್ನೇ ಯೂಸ್ ಮಾಡಿ? ಇಲ್ಲಿಯವರೇ ಇದಾರೆ. ನಮ್ಮೇರನ್ನ ಒಂದು 100 ಜನ ಮೇಲೆ ಇದ್ದಾರೆ. 100 ಜನ ಮೇಲೆ? ಓ ಸೂಪರ್. ಅದ್ರಲ್ಲಿ ನಮ್ಮ ಸಿಸ್ಟರ್ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ಮಂಜು ಇದೆಲ್ಲ ಡ್ರ್ಯಾಗನ್ ಮಂಜು, ಅವ್ರದ್ದು ತಗೊಂಡಿದ್ದಾರೆ ಮೇಲೆ. ಓ ಸೂಪರ್. ಬನ್ನಿ ಅವ್ರ ಗ್ಯಾರೇಜ್ ನೋಡೋಣ. ಇಲ್ಲ, ನಾವು ಸೆಟ್ ಹಾಕಿರೋದು. ಇದು ಗ್ಯಾರೇಜ್? ಇದು ಗ್ಯಾರೇಜ್. ಅಂದ್ರೆ ಇಲ್ಲಿ ಮೊದಲು ಗ್ಯಾರೇಜ್ ಇತ್ತಾ ಅಥವಾ ಸೆಟ್ ಹಾಕಿರೋದು? ಸೆಟ್. ಅದು ಇವಾಗ ಏನಿಲ್ಲ, ನಾರ್ಮಲ್. ಇದು ಒಂದು ಸೆಟ್ ಹಾಕಿದ್ವಿ ನಾವು, ಬಾರ್ ಅಂತ. ಇಲ್ಲಿ ಬಾರ್ ಸೆಟ್? ಬಾರ್ ಸೆಟ್. ಇದು ಒಳಗಡೆ ಹಾಕಿದ್ವಿ ಸೆಟ್. ಬಾರ್ ಸೆಟ್ ಇವಾಗ ಸೆಟ್ ಹಾಕಿದಾಗ ಇಲ್ಲಿ ವರ್ಕ್ ಎಲ್ಲ ಸ್ಟಾಪ್ ಮಾಡಿದ್ವಿ. ಎಷ್ಟು ದಿನ ಮಾಡಿದ್ರಿ ಇಲ್ಲಿ? ಈಗ 2 ದಿವಸ ಇರ್ಬೋದು ಸೆಟ್. 2 ದಿನ ಫುಲ್ ಎಲ್ಲ ಮಾಡಿರೋದು. ಅಂದ್ರೆ ರಿಯಲ್ ಆಗಿ ಯಾವ್ದನ್ನು ಯೂಸ್ ಮಾಡ್ಕೊಳ್ಳಿಲ್ಲ, ಮೀನ್ಸ್ ಬಾರ್ಗೆ ಹೋಗಿ ಶೂಟ್ ಮಾಡೋ ತರ ಯಾವ್ದು ಇಲ್ಲ. ಅದೆಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಆರ್ಟಿಸ್ಟ್ ಗಳಿಗೆ ಫುಡ್ ವ್ಯವಸ್ಥೆ ಇಲ್ಲೇನೆ ಅರೇಂಜ್ ಮಾಡ್ತಿದ್ರ ಅಥವಾ ಹೇಗೆ? ಇಲ್ಲ ಮೇಡಮ್, ಅದು ಸ್ವಲ್ಪ ಹಿಂದೆ. ಅಂದ್ರೆ ಸೆಟ್ ಅಲ್ಲೇ ರೆಡಿ ಮಾಡೋರ? ಎಲ್ಲ ಸೆಟ್ ಅಲ್ಲೇ ರೆಡಿ ಮಾಡೋದು. ಸೆಟ್ ಅಲ್ಲೇನೆ ಪ್ರಿಪೇರ್ ಮಾಡೋದು, ಆಚೆ ಇಲ್ಲ ಮೇಡಮ್. ವಿಜಯನ್ ಅವ್ರ ಅಪ್ಪ ಸುತ್ತೋಗ್ತಾರೆ, ಆ ರೋಡಿಂದ ಮೆರವಣಿಗೆ ಮಾಡ್ಕೊಂಡು ಈ ರೋಡ್ ಫುಲ್ ಸ್ಟ್ರೈಟ್. ಕಂಪ್ಲೀಟ್ ಈ ರೋಡಲ್ಲೆಲ್ಲ ಶೂಟ್ ರೋಡ್. ಆಮೇಲೆ ನಮ್ದು ಒಂದು ಅಂಗಡಿ ಇದೆ, ಊಟ ಕಟ್ಟಿದ್ದು ಒಂದು ಅಂಗಡಿ ಮಾಡ್ತೀವಿ, ಕಾಕ್ರೋಚ್ ಇದು. ಅದು ಬಂದು ಇಲ್ಲಿ ಇಲ್ಲೇ ಅದು ಸೆಟ್? ಅದು ಸೆಟ್ ಹಾಕಿರೋದು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.